ಬಿಗ್ ಬಾಸ್ ಮನೆಯಲ್ಲಿ ಮಂಜಣ್ಣನ ಊಟದ ತಟ್ಟೆ ಕಿತ್ಕೊಂಡ ಗಿಲ್ಲಿ ನಟ. ಹೌದು, ನಿನ್ನೆ ಒಂದು ಜಗಳ ನಡೆದಿದೆ. ಮಂಜಣ್ಣ ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಊಟದ ಬಗ್ಗೆ ಮಾತಾಡ್ಬಿಟ್ಟ, ಅನ್ನದ ಬಗ್ಗೆ ಮಾತಾಡ್ಬಿಟ್ಟ, ಗಿಲ್ಲಿಗೆ ಹಾಗೆ ಹೀಗೆ ಅಂತಂದೇಳಿ ಬೇವರ್ಸಿ ಬೇಕೂಫ್ ಅದು ಇದಂತ ಕೆಟ್ಟದಾಗೆಲ್ಲ ಬೈದಾಕ್ಬಿಟ್ಟವ್ರೆ. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ತಪ್ಪು ಯಾರದು? ಸಾರಿ ಕೇಳೋಂತ ತಪ್ಪು ಮಾಡಿದಾನ ಅಥವಾ ಕ್ಷಮ್ಸಕ್ಕೆ ಆಗದಿರ್ತಕ್ಕಂಥ ತಪ್ಪು ಮಾಡಿದಾನ? ಫಸ್ಟ್ ಆಫ್ ಆಲ್ ಗಿಲ್ಲಿನೇ ತಪ್ಪು ಮಾಡಿದಾನ. ಈ ಒಂದು ವಿಚಾರಕ್ಕೆ ನಾನು ಕ್ಲಾರಿಟಿ ಕೊಡ್ಬೇಕಂತ ನೀವು ಒಂದು ವಿಡಿಯೋ ಮಾಡ್ತಾ ಇದೀನಿ, ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಮೊದಲನೇದಾಗಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ, ಫುಲ್ ಚೆನ್ನಾಗಿ ಫನ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಗಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾ ಇದ್ದಾರೆ. ಆ ಕಾಮಿಡಿನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ದಾರೆ. ನೆಕ್ಸ್ಟ್, ಆಗ ಗಿಲ್ಲಿ ಅವರು ಫಸ್ಟ್ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ನಾನು ನೆಕ್ಸ್ಟ್ ಸೀಸನ್ ಕರೆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಲ್ಲ. ಯಾಕೆ ಅಂದ್ರೆ ಅದು ಬೇರೆಯವ್ರ ಸೀಸನ್, ಕಂಡವ್ರ ಸೀಸನ್. ಅವ್ರ ಸೀಸನ್ ನಾನು ಯಾಕೆ ಹೋಗ್ಲಿ ಅಂತ ಜೊತೆಲೆ ಇದ್ದು ಎದುರುಗಡೆ ಇರ್ತಕ್ಕಂಥ ಈ ಕಂಟೆಸ್ಟೆಂಟ್ಗಳು ಗುಮ್ತಾ ಇರೋದು. ಅಂದ್ರೆ ಇವಾಗ ನೀವು ನಿಮ್ದು ಅಲ್ದೇ ಇರೋ ಸೀಸನ್ಗೆ ಬಂದಿದ್ದೀರಾ, ಸೊ ನಮ್ ಸೀಸನ್ಗೆ ಬಂದಿದ್ದೀರಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಗುಮ್ತಾ ಇರೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ರಜತ್ ಅವ್ರು ಸೈಲೆಂಟ್ ಆಗ್ಬಿಟ್ರು ಆಲ್ರೆಡಿ. ಹೋಗಿ 2 ದಿನದಲ್ಲೇ ಗಿಲ್ಲಿಗೆ ನಾನು ವಾಯ್ಸ್ ಕೊಡಕ್ಕಾಗಲ್ಲ ಅಂತಂದೇಳಿ ಅವ್ರ ಕೈ ಮುಗಿದ್ಬಿಟ್ಟು ಸುಮ್ಮನಾಗ್ಬಿಟ್ರು. ಬಟ್ ಮಂಜಣ್ಣ ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ದಾರೆ. ನೋಡ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಅದೇ ಪಾಯಿಂಟ್ ನ ಮಂಜಣ್ಣ ಯಾವ ರೀತಿ ಪೋಟ್ರೆ ಮಾಡ್ತಾ ಇದಾರೆ ಅಂದ್ರೆ, ರಜಾತ್ ಬಿಗ್ ಬಾಸ್ ಅವ್ರಿಗೇನೆ ಅಂದ್ರೆ ಬಿಗ್ ಬಾಸ್ಗೆ ಎದುರುವಾದಿಸ್ತಾ ಇದೆಯಾ. ನೆಕ್ಸ್ಟ್ ಏನಾದ್ರು ಬಿಗ್ ಬಾಸ್ ಅವ್ರು ಕರೆದ್ರೂ ಹೋಗಲ್ಲ ಅಂತಂದ್ರೆ ಬಿಗ್ ಬಾಸ್ಗೆ ಆಪೋಸಿಟ್ ಆಗ್ತಾ ಇದೆಯಾ ನೀನು, ಬಿಗ್ ಬಾಸ್ ಆಪೋಸಿಟ್ ಆಗಿ ಮಾತಾಡ್ತಾ ಇದೆಯಾ ನೀನು, ಅಷ್ಟು ಬೆಳೆದ್ಬಿಟ್ಟ ಅನ್ನೋ ರೀತಿ. ಇದು ನೋಡಿ ಮಾತನ್ನ ಯಾವ ರೀತಿ ತಿರುಗಿಸ್ತಾ ಇದಾರೆ ಮಂಜಣ್ಣ ಅಂತಂದೇಳಿ. ನೆಕ್ಸ್ಟ್, ತ್ರಿವಿಕ್ರಮ್ ಎಂಟರ್ ಆಗ್ತಾರೆ. ತ್ರಿವಿಕ್ರಮ್ ಅವ್ರ ಎಂಟ್ರಿ ಆಗಿ ಅವ್ರು ಹೇಳ್ತಾ ಇದಾರೆ, ಈ ಸೀಸನ್ ಬಿಟ್ಕೊಡೋ, ತುಂಬಾ ಜನ ಕಾಯ್ತಾ ಇದಾರೆ ಹೊರಗಡೆ ಅಂತ. ಅಲ್ಲ, ಇವನ್ ಸೀಸನ್ ಇವನ್ ಯಾಕೆ ಬಿಟ್ಕೊಡ್ಬೇಕು? ಅವಾಗ ಇಲ್ಲೇ ಹೇಳ್ತಾನೆ, ಇದು ನನ್ ಸೀಸನ್ ನಾನು ಯಾಕೆ ಬಿಟ್ಕೊಡ್ಲಿ, ಇದು ಯಾಕೆ ನಿನ್ ಸೀಸನ್ ಆಗುತ್ತೆ ಅಂತ. ಯಾಕಂದ್ರೆ ತ್ರಿವಿಕ್ರಮ್ ಅವರು ಆಚೆ ಇದ್ದು 50 ದಿನ ನೋಡ್ಕೊಂಡ್ ಬಂದಿಲ್ವಾ ಬಿಗ್ ಬಾಸ್, ಹೊರಗಡೆ ಎಲ್ಲ ನೋಡಿಲ್ವಾ? TRP ಯಾರಿಗೆ ರೈಸ್ ಇದೆ, ಯಾರು ಜಾಸ್ತಿ ಫ್ಯಾನ್ಸ್ ಇದಾರೆ, ಈ ಸೀಸನ್ ಯಾರು ಹೈಯೆಸ್ಟ್ ಇದಾರೆ ಅಂತ ಅಷ್ಟೆಲ್ಲ ಗೊತ್ತಿದ್ದು ಕೂಡ ತ್ರಿವಿಕ್ರಮ್ ಅವ್ರು ಯಾವ ರೀತಿ ಮಾತು ಹೇಳ್ತಿದಾರೆ ಅಂತಂದ್ರೆ, ಈ ಸೀಸನ್ ಬಿಟ್ಕೊಡೋ, ಹೊರಗಡೆ ತುಂಬಾ ಜನ ಕಾಯ್ತಾ ಇದಾರೆ, ಇದು ಹೆಂಗೋ ನಿನ್ ಸೀಸನ್ ಆಗುತ್ತೆ ಅಂತ. ಗೆದ್ದ ಮೇಲೆ ಫಸ್ಟ್ ತ್ರಿವಿಕ್ರಮ್ ಅವ್ರ ಎದುರುಗಡೆನೆ ಫೋಟೋ ತೆಗೆದುಬಿಟ್ಟು ಕಳಿಸ್ಬೇಕು, ಅವ್ರಿಗೆ ಟ್ಯಾಗ್ ಮಾಡ್ಬಿಟ್ಟು ಕಳಿಸ್ಬೇಕು ಗಿಲ್ಲಿ ನಟ. ಇದನ್ನ ನಾನು ಕೇಳ್ಕೊಂತೀನಿ. ಬನ್ನಿ ನೆಕ್ಸ್ಟ್ ಏನಿದೆ ಹೇಳ್ತೀನಿ. ನೋಡಿ, ಇದು ಬೇರೆಯವ್ರ ತಟ್ಟೆ ಕೈ ಹಾಕಿರೋ ಮಾತನ್ನ ಹೇಳಿದ್ ಫಸ್ಟ್ ಮಂಜಣ್ಣನೇ ಹೇಳಿದ್ ಮಾತಿದು. ಯಾವಾಗ ಇಲ್ಲಿವರೆಗೂ ಕನ್ವರ್ಸೇಷನ್ ಅಲ್ಲಿ ನಮ್ ತಟ್ಟೆ ನೀವು ಕಿತ್ಕೊಳಕ್ ಬಂದಿದ್ದೀರಾ ಅನ್ನೋ ರೀತಿ ಮಾತನ್ನ ಎಲ್ಲೂ ಕೂಡ ಗಿಲ್ಲಿ ಬಳಸೇ ಇಲ್ಲ, ಗಿಲ್ಲಿ ಈ ಮಾತನ್ನ ಹೇಳೇ ಇಲ್ಲ. ಆದ್ರೆ ಫಸ್ಟ್ ಈ ಮಾತನ್ನ ಹೇಳಿದ್ದು ಮಂಜಣ್ಣನೇ. ಮಂಜಣ್ಣ ಅವರು ತ್ರಿವಿಕ್ರಮ್ ಅವ್ರಿಗೆ ಹೇಳ್ತಾರೆ, ಏನೋ ತ್ರಿವಿಕ್ರಮ್ ಇದು ಬೇರೆಯವ್ರ ತಟ್ಟೆಗೆ ನಾವು ಕರ್ನಾಟಕಕ್ಕೆ ಬಂದಿದೀವನೋ, ಬೇರೆಯವ್ರ ತಟ್ಟೆ ಕಿತ್ಕೊಳಕ್ ಬಂದಿದೀವನೋ ನಾವು, ಏನೋ ಇದು ಹಿಂಗ್ ಮಾತಾಡ್ತಾವನ ಅನ್ನೋ ತರ ಅವ್ರು ಶುರು ಮಾಡ್ತಾರ. ಅಂದ್ರೆ ಅವ್ರ ಮನ್ಸಲ್ಲಿರೋ ಮಾತಿದು. ಈ ಮಾತು ಆಚೆ ಬಂದಿದ್ದು ಅವ್ರ ಬಾಯಿಂದಾನೆ. ನೆಕ್ಸ್ಟ್ ನೋಡಿ, ಈಗ 3 ವಾರದವರೆಗೂ ನೋಡಿ ಮಂಜಣ್ಣ ಒಂದ್ ಮಾತು ಹೇಳ್ತಾರೆ, ಏನೋ ಇದು ತ್ರಿವಿಕ್ರಮ್, ನಾವು ಬೇರೆಯವ್ರ ತಟ್ಟೆ ಕಲ್ಲಾಕಕ್ ಬಂದಿದೀವನೋ, ಬೇರೆಯವ್ರ ತಟ್ಟೆ ಕಿತ್ಕೊಳಕ್ ಬಂದಿದೀವನೋ, ಬಿಗ್ ಬಾಸ್ ಮಾತಿಗೆ ಬೆಲೆ ಕೊಟ್ಟು ಬಂದಿರೋದಲ್ವಾ ಹಾಗೆ ಅಂತ ಒಂದ್ ಮಾತು ಶುರು ಮಾಡ್ಬೇಕಾದ್ರೆ ಗಿಲ್ಲಿ ನಟ ಒಂದ್ ಮಾತು ಹೇಳ್ತಾರೆ, ಹೌದು ಈಗ ನೀವು ಊಟ ಮಾಡ್ತಿರ್ತಕ್ಕಂಥ ತಟ್ಟೆ 3ನೇ ವಾರ ನಂದಾಗಿತ್ತು, ಇವಾಗ ನಿಮ್ಮ ಹತ್ರ ಇದೆ, ಇಷ್ಟೇ ಹೇಳೋದು ಗಿಲ್ಲಿ. ಅದನ್ನ ಹೊರತುಪಡಿಸಿ 3ನೇ ವಾರ ಈ ತಟ್ಟೆ ನಂದಾಗಿತ್ತು, ಇವತ್ತು ನೀವು ಕಿತ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ಹೇಳಲ್ಲ. ಅದನ್ನ ತಿರ್ಚಿದ್ದು ಮಂಜಣ್ಣನೇ, ಅದನ್ನ ಆ ರೀತಿ ಡೈವರ್ಟ್ ಮಾಡಿದ್ ಮಂಜಣ್ಣನೇ. ನೋಡಿ, ಅದಾದ್ಮೇಲೆ ಯಾವ ರೀತಿ ಎಲ್ಲ ಟರ್ನ್ ಮಾಡ್ತಾರೆ ಅಂದ್ರೆ, ಕಂದ ಬಾರ ಕಂದ, ಉರಿತಾ ಇದೆ ಕಂದ ಆಲ್ರೆಡಿ ಮಂಜಣ್ಣಂಗೆ ಬಗ 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 ಅಂತ ಉರಿತಾ ಇದೆ, ಶುರು ಆಯ್ತು ಆಲ್ರೆಡಿ ಬರ್ನಿಂಗು. ವಾಪಸ್ ಹೋಗಿ ರೈಸ್ ಹಾಕೊಂಡ್ ಬಂದ ಗಿಲ್ಲಿ. ಈಗ ನೋಡಿ, ಗಿಲ್ಲಿ ಈಗ ರೈಸ್ ಹಾಕೊಂಡ್ ಬಂದ್ಮೇಲೆ ಸೈಲೆಂಟ್ ಊಟ ಮಾಡ್ಬೇಕಾದ್ರೆ ಆರಾಮಾಗಿ ಊಟ ಮಾಡಿ ಮಂಜಣ್ಣ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಓಕೆ ಆರಾಮಾಗಿ ಊಟ ಮಾಡಿ ಅಂತ ಗಿಲ್ಲಿ ಹೇಳ್ತಾ ಇರೋದು. ಆಯ್ತು ಕಂದ. ಮಂಜಣ್ಣನ್ ಆಲ್ರೆಡಿ ಅಗ್ರೆಸಿವ್ ಆಗಿರೋದು. ತಟ್ಟೆ ಕಿತ್ಕೊಳಕ್ ಬಂದಿದೀವಿ ಅಂದ್ಬಿಟ್ಟಲ್ಲೋ ಬೇಕೂಫಾ. ಈ ಮಾತನ್ನ ಹೇಳದ್ನ ಗಿಲ್ಲಿ? ನೀವೇ ಹೇಳಿ. ನಾನು ನಿಮಗೆ ಡಿಟೇಲ್ಡ್ ಆಗಿ ಇಲ್ಲಿ ನಡೆದಿರೋ ಡೈಲಾಗ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ವಿಡಿಯೋನ ಶೋ ಮಾಡ್ಬೋದು, ಬಟ್ ಕಾಪಿ ರೈಟ್ಸ್ ಬೀಳುತ್ತೆ ಕಾರಣಕ್ಕೆ ನಾನು ಎಲ್ಲೂ ಶೋ ಮಾಡ್ತಾ ಇಲ್ಲ. ಡೀಟೇಲ್ಡ್ ಆಗಿ ಹೇಳ್ತಾ ಇದೀನಿ. ಒಂದು ಡೈಲಾಗ್ ಆದ್ಮೇಲೆ ಏನ್ ಡೈಲಾಗ್ ಆಯ್ತು ಅದನ್ನ ಡೀಟೇಲ್ಡ್ ಆಗಿ ಹೇಳ್ತಾ ಇದೀನಿ. ನೀವೇ ಹೇಳಿ, ಇಷ್ಟೋ ತನಕ ನಡೆದಂತ ಕನ್ವರ್ಸೇಷನ್ ಅಲ್ಲಿ ಎಲ್ಲಾದ್ರೂ ಕೂಡ ಗಿಲ್ಲಿ
ನೀವು ನನ್ನ ತಟ್ಟೆ ಕಿತ್ಕೊಳಕ್ ಬಂದಿದ್ದೀರ ಅಂತ ಹೇಳಿದ್ನ. ಅವ್ನು ಹೇಳಿದ್ ಒಂದೇ, ನಾನು ಬೇರೆಯವ್ರ ಸೀಸನ್ ಹೋಗಲ್ಲ, ಅದು ಅವ್ರ ಸೀಸನ್ ಆಗಿರುತ್ತೆ ಅಂತ. ಅದನ್ನು ಕಾಮಿಡಿಯಾಗೂ ತಗೋಬೋದಿತ್ತಲ್ಲ. ಯಾವಾಗ ನಿನ್ನೆ ಎಪಿಸೋಡಲ್ಲಿ ಮಲಗಿದ್ದಂತ ಗಿಲ್ಲಿ ಮೇಲೆ ಎರಡೂ ಕಾಲನ್ನ ಹಾಕಿದ್ ಮಂಜಣ್ಣ, ಅದನ್ನ ಕಾಮಿಡಿಯಾಗಿ ಗಿಲ್ಲಿ ತಗೋಬೇಕು. ಗಿಲ್ಲಿ ಬಟ್ಟೆಗಳನ್ನ ಕಿತ್ತಾಕಿದ್ರು, ಇಷ್ಟೊಂದೆಲ್ಲ ಬಟ್ಟೆ ಇದೆ ಅಂತ ಹಂಗೆ ಹಿಂಗೆ ಅಂತಂದೇಳಿ ಎಲ್ಲ ಬಟ್ಟೆ ವಿಚಾರದಲ್ಲೆಲ್ಲ ಅವಮಾನ ಮಾಡಿದ್ರು, ಅದನ್ನೂ ಕೂಡ ಗಿಲ್ಲಿ ಕಾಮಿಡಿಯಾಗೆ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯೆ ತಂದಿಟ್ರು, ಗಿಲ್ಲಿಗೆ ವಾಪಸ್ ಕಾವ್ಯ ಅಣ್ಣ ಅನ್ನೋ ರೀತಿ ಮಾಡಿದ್ರು, ಅದನ್ನೂ ಕೂಡ ಗಿಲ್ಲಿ ಕಾಮಿಡಿಯಾಗೆ ತಗೋಬೇಕು. ಬಟ್ ಇಲ್ಲಿ ನಾನ್ ಬೇರೆಯವ್ರ ಸೀಸನ್ಗೆ ಹೋಗಲ್ಲ, ಅದು ಅವ್ರ ಸೀಸನ್ನು, ನನ್ನ ಸೀಸನ್ ಇದು, ಸೊ ಇದು ನನ್ನ ಸೀಸನ್ ನಾ ಇರ್ತೀನಿ ಅಂತ ಇರೋದನ್ನ ಇದ್ದಂಗೆ ಹೇಳಿದ್ದಕ್ಕೆ ಇದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಅವ್ರಿಗೆ ಹೆಂಗ್ ಬೇಕಂಗ್ ಅವರೇ ಡೈಲಾಗ್ ಬರ್ಕೊಂಡ್ಬಿಟ್ರು. ನೋಡಿ ಅದಾದ್ಮೇಲೆ ಏನೆಲ್ಲ ಆಗುತ್ತೆ ಅಂತಂದೇಳಿ ಫುಲ್ಲು ಅಣ್ಣ ಊಟ ಮಾಡೋ ರೇಂಜಿಗೆ ಎಲ್ಲ. ಮಂಜಣ್ಣ ಅನ್ನ ಬಿಡಬಾರ್ದು ಗಿಲ್ಲಿ, ಅನ್ನ ಬಿಡಬಾರ್ದು, ಅನ್ನ ತಿಂದ್ಬಿಟ್ಟು ತಟ್ಟೆಯಲ್ಲಿ ಇಟ್ಬಿಡ್ತೀನಿ ಅಂತ. ಬೇರೆ ಊಟ ಕಳಿಸ್ತಾರೆ ಬಿಗ್ ಬಾಸ್ ಇವರಿಗೆ. ನಾಳೆಯಿಂದ ಅಂತಂದ್ರೆ ಬಹುಶಃ ಇವ್ರನ್ನ ಇರ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ನೋಡಿ, ಹೋಗಲ್ಲೇ ಅನ್ನೋದು ಒಂದು ವರ್ಡು, ಯಾವನು ಏನ್ ಮಾತಾಡ್ತಿದ್ಯಾ, ಏನ್ ಹೇಳ್ತಾ ಇದೆಯಾ ಅಂತಂದೇಳಿ ಇಷ್ಟೇ ಕನ್ವರ್ಸೇಷನ್ ನಡೆದಿದ್ದು. ಯಾವನೋ ಹೋಗಲ್ಲೇ ಅನ್ನೋ ರೇಂಜಿಗೆ ಏನಾದ್ರು ಇದು ಅನ್ನೋಂತ ಮಾತಾ, ಇದನ್ನ ಬೇರೆಯವ್ರ ತಟ್ಟೆ ಕಿತ್ಕೊಂಡಿದೀವಿ ಅನ್ನೋ ರೀತಿ ಮಾತಾಡಿದ್ ಇವರೇ ಮಾತಾಡಿ, ಇವರೇ ಬೆಂಕಿ ಹಚ್ಚಿ, ಇವರೇ ಅದನ್ನ ಉರಿ ಜಾಸ್ತಿ ಮಾಡ್ಕೊಂಡ್ರು. ಕರೆಕ್ಟಾಗಿ ಗೊತ್ತಾಗ್ತಾ ಇದೆ, ಪ್ರೀ ಪ್ಲಾಂಟ್ ಆಗಿ ಬಂದಿದ್ದಾರೆ. ಇಲ್ಲಿ ನಾನು ನೀಟಾಗಿ ಮಲಗಿಸ್ಬಿಡ್ಬೇಕು ಅಂತಂದೇಳಿ ಅದು ನೀಟಾಗಿ ಕಾಣಿಸ್ತಾ ಇದೆ. ಕುತ್ಕೊಳ ಅಲ್ಲಿ ಲೇ, ಕುತ್ಕೊಳ ಅಲ್ಲಿ, ಗಿಲ್ಲಿ ಹೇಳ್ತಾ ಇದ್ದಾನೆ ಏನಣ್ಣ ಮಾತಾಡ್ತಾನೆ ನನ್ನಂತದ್ದು ಅಂತಂದೇಳಿ. ಆದ್ರೆ ಅವ್ನು ಸಾಫ್ಟ್ ಆಗೇ ಕೇಳ್ತಾ ಇದ್ದಾನೆ. ಮಂಜಣ್ಣ ಹೇಳ್ತಾ ಇರೋದು ಕುತ್ಕೊಳ ಅಲ್ಲಿ ಲೇ, ಕುತ್ಕೊಳ ಅಂತಂದೇಳಿ. ಊಟದ ವಿಚಾರದಲ್ಲಿ ಏನೇನೋ ಮಾತಾಡ್ತೀಯ. ತಮಾಷೆಗೆ ಬೇರೆ ಮಾತುಗಳಿಲ್ವಾ ಅವ? ಊಟದ ವಿಚಾರದಲ್ಲಿ ಬೇರೆ ಎಲ್ಲಾದ್ರೂ ಕಾಮಿಡಿ ಮಾಡಿ ತಗೋತೀವಿ, ಊಟದ ವಿಚಾರದಲ್ಲಿ ಬೇಡ. ನಾವು ಊಟದ ಕಿತ್ಕೊಳಕ್ ಬಂದಿದೀವನ, ನಾವು ಅನ್ನ ಕಿತ್ಕೊಳಕ್ ಬಂದಿದೀವನ ನಾವು? ನೋಡ ಇದಕ್ಕೆ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ. ಬೇರೆಯವ್ರ ತಟ್ಟೆ ಅನ್ನ ಕಿತ್ಕೊಳಕ್ ಬಂದಿದೇವಾ ಇಲ್ಲಿ ಅಂತ ಒಂದು ಮಾತು ಕೇಳಿಸ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಗಿಲ್ಲಿ ಅಲ್ಲಿಂದ ಹೋಗ್ತಾನೆ. ತಿನ್ನೋ ಅನ್ನನು ಕೂಡ ಬಿಟ್ಟು ಸಿಂಕ್ಗೆ ಹಾಕ್ಬಿಟ್ಟು ಚೆಲ್ಲಿ ಅವ್ನ ಕೈ ತೊಳ್ಕೊಂತಾನೆ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಆಲ್ಮೋಸ್ಟ್ 8 ವಾರ ಬಿಗ್ ಬಾಸ್ ಇಡೀ ಮನೆನ ನಡ್ಸ್ಕೊಂಡ್ ಬಂದಂಗೆ ಇತ್ತು ನನ್ನ ಪ್ರಕಾರ. ಬರೀ TRP ಅಂದ್ರೆ ಗಿಲ್ಲಿ ಅಂದ್ರೆ TRP ಅನ್ನೋ ರೀತಿ ಇತ್ತು. ಅಂತದ್ರಲ್ಲಿ ಸಡನ್ ಆಗಿ ಇವ್ರು ಯಾರೋ ಹೋಗ್ಬಿಟ್ಟು ಅವ್ನು ಏನು ಮಾಡಿದ್ರು ಕೂಡ ತಪ್ಪು ಅನ್ನೋ ತರನೇ ಪೋಟ್ರೆ ಮಾಡ್ತಿರ್ಬೇಕಾದ್ರೆ ಎಷ್ಟು ಹರ್ಟ್ ಆಗ್ಬೇಡ. ಇದಿಷ್ಟೇ ಸಿಚುವೇಶನ್ ನಡೆದಿದ್ದು, ಇದಿಷ್ಟೇ ಸೀನ್ ನಡೆದಿರೋದು. ಬಟ್ ಇದನ್ನ ಯಾವ ರೀತಿ ಎಲ್ಲ ತಿರುಗಿಸ್ಬಿಟ್ರು ಅಂತಂದ್ರೆ, ಅಶ್ವಿನಿ ಅವ್ರು ಬರ್ತಾರೆ ಸಮಾಧಾನ ಮಾಡಕ್ಕೆ, ಮೋಕ್ಷಿತಾ ಅವ್ರು ಬರ್ತಾರೆ, ನೋಡಿ ಇಲ್ಲಿ ಅಶ್ವಿನಿ ಅವರು ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಅಶ್ವಿನಿ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ, ಅವರು ರಾಂಗ್ ಪೋಟ್ರೆ ಮಾಡ್ತಾ ಇದಾರೆ, ಇವನ್ನ ರಾಂಗ್ ಆಗಿ ತೋರಿಸ್ಬೇಕು, ಇವನ್ನ ರಾಂಗ್ ಮಾಡ್ಬೇಕು, ನಾ ತಪ್ಪಿತಸ್ಥ ಅನ್ನೋ ರೀತಿ ತೋರಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಅಶ್ವಿನಿ ಅವ್ರು ಹೇಳ್ತಾ ಇದ್ರೆ ಸ್ವಲ್ಪ ಹೊತ್ತು ಆಚೆ ಹೋಗಿ ನೀನು ಅಂತ ಆಚೆ ಕಳಿಸ್ಬಿಡ್ತಾರೆ. ಬೇಜಾರಾಗ್ಬಿಟ್ಟೆ ಅಲ್ಲಿಂದ ಆಚೆ ಹೋಗ್ತಾನೆ ಗಿಲ್ಲಿ, ಅಲ್ಲಿಂದ ಬೇಜಾರಾಗಿ ಆಚೆ ಹೋಗ್ತಾನೆ. ಸೊ ಇದಿಷ್ಟು ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿದ್ದು. ಸೊ ಇದನ್ನ ಕೇಳಿದ್ಮೇಲೆ ನಿಮ್ಮ ಅನಿಸಿಕೆ ಪ್ರಕಾರ ನೀವ್ ಹೇಳಿ, ಬೇರೆಯವ್ರನ್ನ ಕಿತ್ಕೊಳಕ್ ಬಂದಿದ್ದೀವಿ ನಾವು ಇಲ್ಲಿ ಅನ್ನೋ ಮಾತು ಗಿಲ್ಲಿ ಹೇಳಿದ್ದ ಅಥವಾ ಇವರೇ ಸೃಷ್ಟಿ ಮಾಡ್ಕೊಂಡಿದ್ದ? ಇದನ್ನ ನೀವೇ ವಿಡಿಯೋ ನೋಡಿದ್ಮೇಲೆ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವೇ ಕಮೆಂಟ್ ಅಂತ ತಿಳಿಸಿ. ತುಂಬಾ ಜನ ರಾಂಗ್ ಆಗಿ ಪೋಟ್ರೆ ಮಾಡ್ತಾ ಇದಾರೆ. ಬಟ್ ನಿಜವಾಗ್ಲೂ ಮಂಜಣ್ಣ ಹೋಗಿರೋದು ಗಿಲ್ಲಿ ಹೆಸರನ್ನ ಅಳಿಸೋದಕ್ಕೆ ಬೀಳ್ಸೋದಕ್ಕೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋಯ್ತು ನಿನ್ನೆ ಎಪಿಸೋಡ್ ಅಲ್ಲಿ, ಅದಂತೂ ಕ್ಲಿಯರ್ ಆಗೋಯ್ತು. ಸೊ ಹಾಗಾದ್ರೆ ಈ ಒಂದು ಎಪಿಸೋಡ್ ಬಗ್ಗೆ, ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ? ಎವ್ರಿ ಡೇ ಮಂಜಣ್ಣ ಹೋದಾಗಿಂದ ಒಂದು ಸಲಲ್ಲೂ ಕೂಡ ಇವ್ರು ಮಾಡಿದಂತ 100 ಕಾಮಿಡಿಗಳನ್ನ ಗಿಲ್ಲಿ ಕಾಮಿಡಿಯಾಗೆ ತಗೋತಾ ಇದ್ದಾನೆ. ಬಟ್ ಅವ್ರು ಮಾಡಿದಂತ ಒಂದು ಕಾಮಿಡಿನ ಕಾಮಿಡಿಯಾಗಿ ತಗೊಳ್ಳೋಂತ ಪೇಷನ್ಸ್ ಇವ್ರಿಗಿಲ್ಲ. ಅದರ ಅರ್ಥ ಗಿಲ್ಲಿನ ಫೇಸ್ ಟು ಫೇಸ್ ಮಾಡೋದು ನಮ್ಮಿಲ್ಲ. ಅದಕ್ಕೇನೆ ಇಂಡೈರೆಕ್ಟ್ ಆಗಿ ಅದನ್ನ ಅವನ್ನ ತಪ್ಪಿತಸ್ಥ ಅನ್ನೋ ರೀತಿ ಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟೇ, ಪ್ರೂವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿಗೋಣ ಮತ್ತೆ. ಲವ್ ಯು ಆಲ್.